ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬಂದು ಬೆಳಗ್ಗೆನೇ ಒಂದು 6 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 10 ಗಂಟೆವರೆಗೂ ವಿಡಿಯೋ ಅಷ್ಟೇ. ಇವತ್ತು ತುಂಬ ಈಸಿಯಾಗಿರೋ ರೆಸಿಪಿ ಬೇರೆ ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಫೇವ್ರೇಟ್ ಆಗಿರೋ ರೆಸಿಪಿ ಕೂಡ, ಅದರಲ್ಲೂ ಡಿಫ್ರೆಂಟಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ, ನಿಮಗೆ ಯಾವ ಟೈಮಿಗೆ ಬೇಕಾದರೂ ಆ ಟೈಮ್ಗೆ ರಾತ್ರಿ ಊಟಕ್ಕೂ ಮಾಡ್ಕೊಬೋದು. ಇವತ್ತು ಬೆಳಗ್ಗೆನೇ ಸೋಮವಾರ ಆಗಿರೋದ್ರಿಂದ ಪಟ ಅಂತ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಹಿಂದಿನ ದಿನ ನಾನ್ ವೆಜ್ ಮಾಡಿರ್ತೀವಿ ಅಂದರೆ ಪೂರ್ತಿ ಮನೆಯೇ ಕ್ಲೀನ್ ಮಾಡ್ತೀನಿ, ಈ ಸೋಮವಾರ ಅನ್ನೋ ದಿನ ಮಾತ್ರ. ಅದಕ್ಕೋಸ್ಕರ ಇವಾಗ ಪಟ ಅಂತ ಬಾಗಿಲೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಇವಾಗ ಕೆಲಸದ ಆಂಟಿ ಕೂಡ ಬಿಡಿಸಿದ್ದೀನಿ, ಯಾಕಂದರೆ ನಾವೇ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ. ಇಷ್ಟು ದಿನ ಸ್ವಲ್ಪ ಹುಷಾರಿರಲಿಲ್ಲ, ಮತ್ತು ಅದು ಇದು ಅನ್ನೋದಿತ್ತು. ಬಟ್ ಇವಾಗ ಏನು ಬೇಡ, ನಾವೇ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸಸೈಸ್ ಮಾಡೋದು, ಹೊರಗಡೆ ಹೋಗೋದು ನನಗೆ ಸ್ವಲ್ಪ ಕಷ್ಟನೇ. ಬಟ್ ಇನ್ನೊಂದೇನಪ್ಪ ಅಂದರೆ, ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲೇ ಎಕ್ಸಸೈಸ್ ಆಗುತ್ತೆ. ನಮಗಂತೂ ಬೆಳಗ್ಗೆ ಎದ್ದೋಗಿಂದ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಮಲ್ಕೊಳ್ಳೋವರೆಗೂ ಕೆಲಸ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈಗ ಆಂಟಿ ಬರೋದು ಸ್ವಲ್ಪ ಅವ್ರಿಗೂ ಕೋಲ್ಡ್ ಆಗ್ತಾಯಿತ್ತು, ಯಾಕಂದರೆ ವಯಸ್ಸಾಗಿದೆ ಅಲ್ವಾ. ಅದಕ್ಕೋಸ್ಕರ ಫಸ್ಟ್ ನಾನು ಬೇಡ ಅಂತಲೇ ಇದ್ದೆ, ಬಟ್ ಅವ್ರ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರೋ ಕಾರಣಕ್ಕೆ ಇಲ್ಲ ನಾನು ಕೆಲಸಕ್ಕೆ ಬರ್ತೀನಿ ಅಂತ ಅಂದರು. ಸರಿ, ಸಡನ್ನಾಗಿ ಬೇಡ ಅನ್ನೋದು ಹೇಗೆ ಅಂದ್ಬಿಟ್ಟು ನಾನು ಸ್ವಲ್ಪ ಹುಷಾರಾಗೋವರೆಗೂ ಮನೆ ಕೆಲಸಕ್ಕೆ ಇರಲಿ ಅಂತ ಇರಿಸ್ಕೊಂಡಿದ್ದೆ. ಬಟ್ ಇವತ್ತಿಂದ ನನ್ನ ಮನೆ ಕೆಲಸ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ತುಂಬ ಖುಷಿ ಆಗುತ್ತೆ. ಏನಪ್ಪ ಅಂದರೆ, ಬೇರೆಯವ್ರ ಕೆಲಸ ಮಾಡಿಕೊಡೋದು ಮತ್ತು ನಾವು ಕೂತ್ಕೊಂಡಿರೋದು ನನಗೆ ಸ್ವಲ್ಪ ಸೋಂಬೇರಿತನ ಆಗೋಗ್ಬಿಟ್ಟಿತ್ತು. ಏನಕ್ಕೆ ಅಂದರೆ, ಅವ್ರು ಮಾಡ್ತಾರಲ್ಲ ಬಿಡು, ಇನ್ನೇನು ನಾನು ಮಾಡೋದು ಅನ್ನೋ ಥರ ಆಗಿತ್ತು. ಬಟ್ ಇವಾಗೇನಿಲ್ಲ, ನನ್ನ ಮನೆ ಕೆಲಸ ನಾನೇ ಮಾಡಿಕೊಂಡು ಪೂರ್ತಿಯಾಗಿ ನನ್ನ ಮನೆ ಪೂರ್ತಿ ಕ್ಲೀನಾಗಿ ರೆಡಿ ಮಾಡ್ಕೊಳ್ಳೋಣ, ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಎಲ್ಲ ಮಾಡ್ತಾಯಿದ್ದೀನಿ. ಬಟ್ ನೋಡೋಣ ಮುಂದಕ್ಕೆ ಯಾವ ಥರ ಮನೆ ಡೆಕೋರೇಟ್ ಮಾಡ್ಬೋದು ಅನ್ನೋದು ಐಡಿಯಾಸ್ ಬರುತ್ತೆ. ಅದಕ್ಕೂ ಮುಂಚೆ ಇವತ್ತಿನ ಒಂದು ಸಿಂಪಲ್ ರಂಗೋಲಿ ಕೂಡ ನೋಡ್ಕೊಂಬಂದ್ರಿ. 3 ತುಂಬ ಈಸಿ ರಂಗೋಲಿ. ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ಒಂದು 6:30 ಅಷ್ಟೊತ್ತಿಗೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ಒಂಥರ ರಂಗೋಲಿ ಎಲ್ಲ ಬಿಟ್ಟರೆ ಆವತ್ತಿನ ವಾತಾವರಣನೇ ಸೂಪರ್ ಅನಿಸುತ್ತೆ. ನನಗಂತೂ ಇದರಲ್ಲಂತೂ ತುಂಬ ಖುಷಿ ಆಗುತ್ತೆ. ಕೆಲವ್ರಿಗೆ ಒಂದೊಂದರಲ್ಲಿ ಖುಷಿ ಆದರೆ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಅರಿಶಿನ ಕುಂಕುಮ ಇಡೋದು, ರಂಗೋಲಿ ಹಾಕೋದು, ಪೂಜೆ ಮಾಡೋದು, ಮನೆ ಡೆಕೋರೇಟ್ ಮಾಡೋದು ಅಂದರೆ ತುಂಬ ಇಷ್ಟ. ನೋಡೋಣ, ಇವತ್ತಿನ ದಿನ ಇವಾಗ ಸ್ಟಾರ್ಟ್ ಆಗಿದೆ. ಇವತ್ತೊಂದು ಬ್ರೇಕ್ಫಾಸ್ಟ್ ಕೂಡ ಹೇಳಿದೆ ನಿಮಗೆ, ಈಸಿ ಬ್ರೇಕ್ಫಾಸ್ಟ್ ಅಂತ. ಬನ್ನಿ ಅದನ್ನು ಸ್ಟಾರ್ಟ್ ಮಾಡೋಣ. ಈಗ ರಂಗೋಲಿ ಬಿಡ್ತಾ ಇದ್ದೀನಿ, ಬಾಗಿಲಿಗೆಲ್ಲ ನೋಡ್ಕೊಂಬನ್ನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಮಶ್ರೂಮ್ ನಾಟಿ ಬಿರಿಯಾನಿ. ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಬರೀ ಮಶ್ರೂಮಲ್ಲೆಲ್ಲ, ನೀವು ಪನ್ನೀರು, ಚಿಕನ್ ಎಲ್ಲದರಲ್ಲೂ ಕೂಡ ಮಾಡ್ಕೊಳ್ಬೋದು. ಅದನ್ನು ಯಾವ ಥರ ಮಾಡೋದು ಸ್ವಲ್ಪ ಟೈಮ್ ಆಗಿದೆ. ಅದಕ್ಕೋಸ್ಕರ ನಾನು ಫಸ್ಟ್ಗೆ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇಲ್ಲ. ನಾನು ಕುಕ್ಕರು ಕೂಡ ಇಟ್ಕೊಂಡಿದ್ದೀನಿ. ಈ ಕಡೆ ಕ್ವಿಕ್ಕಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆ ಕೂಡ ಮಾಡ್ಕೊಳ್ತೀನಿ. ಈಗ ಯಾವ ಥರ ಮಾಡೋದು ನೋಡೋಣ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಒಟ್ಟಿನಲ್ಲಿ ಎಲ್ಲ ಪಲಾವ್ ಐಟಮ್ಸ್ನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಎಲ್ಲನೂ ಒಂದು ಬಾಕ್ಸ್ಗೆ ತೆಗೆದು ಡಿವೈಡ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಗಿಂಪು ಎಲ್ಲ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಅದಕ್ಕೋಸ್ಕರ ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಘಮ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ.
ಆನಂತರ ನಾನು ಇದಕ್ಕೆ ಉದ್ದಗೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಈಗಲೇ ಏನು ಪೇಸ್ಟ್ ಹಾಕ್ಕೊಳ್ಳೋಂಗಿಲ್ಲ. ಈಗ ಅದು ಫ್ರೈ ಆಗೋಷ್ಟರಲ್ಲಿ ನಾನು ಈ ಕಡೆ ಮಶ್ರೂಮ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹಳೇ ಮಶ್ರೂಮ್ ಅನಿಸುತ್ತೆ, ಅಮ್ಮ ಕಳಿಸಿದ್ದಾರೆ. ಬಟ್ ಏನಂದರೆ ನಾನೇ ಒಂದು ದಿನ ಇಟ್ಬಿಟ್ಟು ಈ ಥರ ಕುಕ್ ಮಾಡ್ತಾ ಇರೋದಕ್ಕೇನೋ ಇದು ಹಳೆ ಥರ ಕಾಣಿಸಿದೆ. ಇಲ್ಲ ಅವ್ರು ಕೊಟ್ಟಿರೋದೇ ಹಳೆ ಮಶ್ರೂಮೇನೋ, ಅಮ್ಮ ಕಳಿಸಿದ್ರಲ್ಲ, ಸರಿ ಇವಾಗ ಮಾಡಿಬಿಡೋಣ ಬೇಗನೆ, ಇಲ್ಲಾಂದರೆ ಇದ್ದಿದ್ದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈಗ ಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ನಲ್ಲ ಅದಕ್ಕೆ ಇಟ್ಟಿದ್ದೀನಿ ಮಶ್ರೂಮ್ನ. ಆನಂತರ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಈರುಳ್ಳಿ ಫ್ರೈ ಆಗಿದ ನಂತರ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಇದು ಕೂಡ ಫ್ರೈ ಮಾಡ್ಕೊಳ್ಬೇಕು. ಈಗ ಅದು ಫ್ರೈ ಆಗೋಷ್ಟರಲ್ಲಿ ಈ ಕಡೆ ನಾನು ಮಶ್ರೂಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಮಶ್ರೂಮ್ನ ತೊಳ್ಕೊಂಡು ಟೊಮೆಟೊ ಕಟ್ ಮಾಡಿಕೊಂಡೆ. ಈಗ ಟೊಮೆಟೊ ಫ್ರೈ ಆಗೋಷ್ಟರಲ್ಲಿ ನಾನು ಮಶ್ರೂಮ್ನ ಕಟ್ ಮಾಡ್ಕೊಳ್ತೀನಿ. ನಾನು ಪ್ರತಿಯೊಂದು ಅಡುಗೆನೂ ಅಂದರೆ ಅರ್ಜೆಂಟ್ ಇರೋ ಅಡುಗೆ ಮಾತ್ರ ಈ ಥರ ಮಾಡ್ಕೊಳ್ತಾ ಇರ್ತೀನಿ. ಆ ಕಡೆ ಕುಕ್ಕರಲ್ಲೂ ಅಂದರೆ ಬೇಯೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ತರಕಾರಿ ಏನನ್ನ ಕಟ್ ಮಾಡಿ ಇಟ್ಕೊಳ್ತೀನಿ. ಆ ಥರ ಈಗ ಅಮ್ಮ ಮನೆಯಿಂದ ಹಸಿ ಬಟಾಣಿ ಕೂಡ ಕಳಿಸಿದ್ರು. ಎಷ್ಟು ಕಳಿಸಿದ್ದಾರೆ ಅಂತ ತೋರಿಸ್ತೀನಿ ರೀ. ಇದನ್ನೆಲ್ಲ ಒಂದು ಬಾಕ್ಸಿಗೆ ತೆಗೆದಿಡಬೇಕು. ನೆನ್ನೆ ನೈಟ್ ಬಂದಿರೋದು ನಾನು ಹಾಗೇ ಎತ್ತಿಟ್ಬಿಟ್ಟಿದ್ದೆ ಫ್ರಿಡ್ಜಲ್ಲಿ ಬ್ಯಾಗ್ ಸಮೇತನೇ. ಅದಕ್ಕೋಸ್ಕರ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಫ್ರಿಡ್ಜಿಂದ ಈಚೆ ತೆಗೆದಿಟ್ಟಿದ್ದೀನಿ. ಬಟಾಣಿ ಹಾಕ್ಕೊಂಡಿದ್ದ ನಂತರ ಅದು 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆರಡೂ ಚೆನ್ನಾಗಿ ಫ್ರೈ ಆಗಲಿ. ಒಂದು 5 ರಿಂದ 10 ನಿಮಿಷ ಇದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ನಾನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಫ್ರೈ ಅದು ಫ್ರೈ ಆಗೋಷ್ಟರಲ್ಲಿ ಈಗ ನಾನು ನಾಟಿ ಸ್ಟೈಲ್ ಅಂದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸು ಬಂದು ಮನೇಲಿರುವ ಇಂಗ್ರೀಡಿಯೆಂಟ್ಸ್ ಆಗಿರಬೇಕು, ಯಾವುದು ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಆಗಿರಬಾರ್ದು. ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ಆನಂತರ ಪುದೀನ ಮತ್ತು ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೀರು ಬದಲು ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನೊಂದೇನಪ್ಪ ಅಂದರೆ ಚಕ್ಕೆ ಲವಂಗ ನಾವು ಒಗ್ಗರಣೆಗೆ ಹಾಕೋ ಬದಲು ಈ ಥರ ರುಬ್ಬಕ್ಕೂ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ನಾನು ಮರ್ತೋದೆ, ನಿಮ್ಗೆ ಅದನ್ನು ಹೇಳಬೇಕು ಅಂದ್ಕೊಂಡೆ, ಬಟ್ ಡೈರೆಕ್ಟಾಗಿ ಹಾಕ್ಬಿಟ್ಟೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಎಲ್ಲ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಅದರಲ್ಲಿತ್ತಲ್ಲ, ಅದಕ್ಕೋಸ್ಕರ. ಈಗ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವ ಥರ ಅಂದರೆ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಮನೆಯಲ್ಲಿ ಮಾಡಿರುವ ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಸ್ಪೂನಿಂದ 1.5 ಸ್ಪೂನ್ ಹಾಕ್ಕೊಳ್ಬೋದಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ಇದಕ್ಕೆ ನಾನು ಇಟ್ಟಿರೋ ಅಕ್ಕಿ ಕೂಡ ನೀವು ಹಾಕ್ಕೊಳ್ಬೋದು, ಬಟ್ ನಾನು ಇಟ್ಟಿಲ್ಲ. ನಾರ್ಮಲ್ ಬುಲೆಟ್ ರೈಸ್ನೇ 1-2 ಲೋಟನ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಬರೀ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ 1-2 ನಿಮಿಷಗಳ ಕಾಲ ಮಸಾಲೆಯಲ್ಲೇ ಫ್ರೈ ಮಾಡಿಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಒಂದ್ಸಲಿ ಚೆನ್ನಾಗಿದೆಯಾ ಅಂತ ಟೇಸ್ಟ್ ಮಾಡಿಬಿಟ್ಟೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಈಗ 1-2 ವಿಷಲ್ ಕೂಗಲಿ. ಅಷ್ಟರಲ್ಲಿ ನಾನು ಈ ಕಡೆ ಸ್ವಲ್ಪ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಆಂಟಿ ಬರ್ತಾರಲ್ಲ ನಮ್ಮ ಮನೆಗೆ, ಅಂದರೆ ನಿಮಗೆ ತೋರಿಸಿರ್ತೀನಿ, ಬಟ್ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಅವ್ರು ಬಂದು ನಾನು ಒಂದು 11 ಇಯರ್ಸಿಂದ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವರೇನು ಕೆಲಸಕ್ಕೆ ಅಂತ ಬರಲ್ಲ, ಬಟ್ ಡೈಲಿ ಬಂದು ನನಗೇನೋ ಒಂದು ಚಿಕ್ಕ ಪುಟ್ಟ ಎಲ್ಪ್ ಆಗಲಿ ಮತ್ತು ನನ್ನ ನೋಡ್ಕೊಂಡು ಹೋಗೋದು. ಅವ್ರಿಗೊಂದಿನ ನಾನು ನೋಡಿಲ್ಲ ಅಂದರೆ ಅದೇನೋ ಗೊತ್ತಿಲ್ಲ, ಅವ್ರು ಬಂದು ಹೋಗ್ತಾನೆ ಇರ್ತಾರೆ. ನಮಗೂ ಕೂಡ ಅಷ್ಟೇ, ಒಂದು ದಿನ ಅವ್ರು ಬರಲಿಲ್ಲ ಅಂದರೆ ಏನೋ ಕಳ್ಕೊಳ್ಳಂಗೆ ಅನಿಸುತ್ತೆ, ಆ ಥರ ಆಗೋಗ್ಬಿಡುತ್ತೆ ಫೀಲಿಂಗು. ಬಟ್ ಅವ್ರು ಮಾತ್ರ ನಾನು ಅದೇನೋ ಹೇಳೋಕ್ಕಾಗಲ್ಲ ವರ್ಡಲ್ಲಿ, ಅಷ್ಟು ಅಟ್ಯಾಚ್ ಆಗೋಗ್ಬಿಟ್ಟಿದ್ದೀವಿ ಆಂಟಿ ಜೊತೆ. ಅವ್ರು ಮಾತ್ರ ಡೈಲಿ ಬರ್ತಾರಲ್ಲ, ಅವರು ನಾನು ಮತ್ತು ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಂಡು ಕುಡ್ದಿದ್ದಾಯಿತು. ನೋಡಿ, ಅಮ್ಮ ಹಸಿ ಬಟಾಣಿ ಇಷ್ಟು 1-2 kg ಅಷ್ಟು ಸುಲಿದು ಕಳಿಸಿದ್ದಾರೆ, ಅದಕ್ಕೆ ಅಮ್ಮ ಅನ್ನೋದಲ್ವ. ಹಾಗೆಯೇ ಸ್ವಲ್ಪ ಅವರೆಕಾಳು ಕೂಡ ಕಳಿಸಿದ್ರು. ಇದನ್ನು ಹಾಕಿ ನಾನು ಸ್ವಲ್ಪ ಸಾಂಬಾರು ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ವಿಡಿಯೋ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಇನ್ನೊಂದ್ಸಲ ಅಡುಗೆ ಮಾಡಬೇಕಾದ್ರೆ ಅಥವಾ ಅವರೆಕಾಳು ಹಾಕಿ ಏನಾನ ಸಾಂಬಾರು ಮಾಡಬೇಕಾದ್ರೆ ನಾನು ಖಂಡಿತವಾಗ್ಲೂ ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ಈಗ 2 ವಿಷಲ್ ಬಂದಿದ್ದಾದಮೇಲೆ ಇದನ್ನು ಕಂಪ್ಲೀಟಾಗಿ ಆರಿದ್ಮೇಲೆ ಇದಕ್ಕೆ ಇನ್ನೊಂದು ಒಗ್ಗರಣೆ ಕೊಡಬೇಕು ಪಲಾವ್ಗೆ, ಆವಾಗ ಇನ್ನೂ ಡಬಲ್ ಟೇಸ್ಟ್ ಆಗುತ್ತೆ. ಅಷ್ಟರಲ್ಲಿ ಈಗ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡೆ. ಏನಪ್ಪ ಅದಕ್ಕೆ ಡಬಲ್ ಆಗಿ ಒಗ್ಗರಣೆ ಹಾಕೋದು ಅಂದರೆ ಒಂದು ಕ್ಯಾಪ್ಸಿಕಮ್ನ ಈ ಥರ ಉದ್ದುದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡ್ರೆ ಅಷ್ಟೇ. ಈಗ ಒಂದು ಬಾಣಲಿಗೆ 4 ಸ್ಪೂನ್ ತುಪ್ಪ, 4 ಅಥವಾ 2 ಸ್ಪೂನ್ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ, ಆನಂತರ ಗೋಡಂಬಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಅಂದರೆ ತುಂಬ ಬೆಂದೋಗಬಾರ್ದು, ತುಂಬ
ಹಸಿ ಹಸಿ ಇರಬಾರ್ದು, ಒಂದು ಮೀಡಿಯಮಾಗಿ ಕ್ರಂಚಿಯಾಗಿ ಒಂದು ಬೆಂದಿದೆ ಅನ್ನೋ ಥರ ಇರಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ನೋಡಿ ಈ ಕಡೆ ಮಶ್ರೂಮ್ ನಾಟಿ ಪಲಾವ್ ಬಿರಿಯಾನಿ ಅಥವಾ ಏನನ್ನ ಅಂದ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿ ಸ್ಮೆಲ್ ಕೂಡ ಘಮ ಘಮ ಅಂತ ಇದೆ. ಈ ಟೈಮಲ್ಲಿ ನಾವು ಒಗ್ಗರಣೆ ಮಾಡಿರುವ ಕ್ಯಾಪ್ಸಿಕಮ್ ಮತ್ತು ಗೋಡಂಬಿ ಕೂಡ ಹಾಕ್ಕೊಂಡು ತುಪ್ಪದಲ್ಲಿ ಕರೆದಿರೋದಲ್ವ, ತುಂಬ ಚೆನ್ನಾಗಿರುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಆಯಿತು. ನೀವು ತಿಂತಾ ಇದ್ದರೆ ಮತ್ತೆ ಮತ್ತೆ ಬೇಕು ಅಂತಲೇ ತಿಂತೀರ, ಹೊಟ್ಟೆ ತುಂಬಿದ್ರೂ ಕೂಡ ಬಿಡಲ್ಲ, ಅಷ್ಟು ಟೇಸ್ಟಿಯಾಗಿ ಕೂಡ ಬಂದಿತ್ತು. ಇದು ಚಿಕನ್ನು ಅಥವಾ ಮಟನ್ ಅಥವಾ ಪನ್ನೀರ್ ಯಾವ್ದು ಬೇಕಾದರೂ ಇದ್ರ ಬದಲು ಮಶ್ರೂಮ್ ಬದಲು ಯೂಸ್ ಮಾಡ್ಕೊಳ್ಬೋದಾಗುತ್ತೆ. ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೂಡ ಆಯಿತು. ನಮ್ಮನೆ ದೇವ್ರ ಮನೆ ಪೂಜೆ ಆಗಿಬಿಟ್ರೆ ಇವತ್ತಿನ ದಿನ ಕಂಪ್ಲೀಟ್ ಅಂದ್ಕೊಬೋದು. ಆನಂತರ ಅಮ್ಮ ಮನೆಯಿಂದ ಸ್ವಲ್ಪ ಸಾಂಬಾರು ಕೂಡ ಕಳಿಸಿದ್ರು. ಇವತ್ತು ಮಧ್ಯಾಹ್ನದ ಅಡುಗೆ ಏನೂ ತಲೆನೋವಿಲ್ಲ. ಇವತ್ತಿನ ವಿಡಿಯೋ ನಿಮಗೆ ಈಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಇನ್ನು ಯಾವ ಥರ ಅಡುಗೆಗಳು ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.